ನಾವು ತ್ಯಾಗ ಮಾಡಿದಂತ ಜಿಲ್ಲೆ ಪಾಯಿಂಟ್ ಹೇಳಿ. ನಮ್ ಜಿಲ್ಲೆ ತ್ಯಾಗ ಮಾಡಿದಂತದ್ದು ಉತ್ತರ ಕನ್ನಡ. ಇವತ್ತು ಸೀಬರ್ಡ್ ನೌಕಾ ನೆಲೆ ನಮ್ಮಲ್ಲಿದೆ. ಆದ್ರೆ ನಮಗೆ ಅಲ್ಲಿ ನಮ್ಮ ಜಿಲ್ಲೆಯವರಿಗೆ ಒಂದು ಚಿಕ್ಕ ನೌಕರಿ ಸಹ ಸಿಗ್ತಾ ಇಲ್ಲ. ಮಾನ್ಯ ಅಧ್ಯಕ್ಷರೇ, ಯಾವ ಕೆಲಸನೂ ನಮ್ಮ ಅಲ್ಲಿಯ ಜನ ಏನು ತ್ಯಾಗ ಮಾಡಿ ಭೂಮಿಯನ್ನು ಕೊಟ್ಟಿದ್ದಾರೆ ಅವರಿಗಾಗಲಿ ಮತ್ತು ನಮ್ಮ ಸ್ಥಳೀಯರಿಗೆ ಯಾವುದೇ ಅವಕಾಶ ಅಲ್ಲಿ ಸಿಗ್ತಾ ಇಲ್ಲ. ಕೇವಲ ತ್ಯಾಗ ಮಾಡುವಂತದ್ದಷ್ಟೇ ನಮ್ಮ ಜಿಲ್ಲೆಯ ಗುಣ ಆಗಿದೆ ಅನ್ನುವಂಥದ್ದು ಬಹಳ ಬೇಸರ ಆಗ್ತಾ ಇದೆ. ಇವತ್ತು ಅಣುಸ್ಥಾವರ ಕೈಗಾದಲ್ಲಿದೆ. ಮಾನ್ಯ ಅಧ್ಯಕ್ಷರೇ, ಕೈಗಾದಲ್ಲಿ ಅಣುಸ್ಥಾವರದಿಂದ ಏನು ದುಷ್ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದು ಬಹುಶಃ ತಾವೆಲ್ಲ ಓದಿದ್ರಿ, ತಿಳ್ಕೊಂಡಿದ್ರಿ ಅನ್ನುವಂಥದ್ದು ನಾನು ತಿಳಿದಿದ್ದೇನೆ. ಬಹಳ ಕಷ್ಟ ಇದೆ, ಅಲ್ಲಿಯ ಜನರಿಗೆ ವಾಸ ಮಾಡೋದು ಬಹಳ ಕಷ್ಟದಲ್ಲಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿಯೂ ಸಹ ನಮ್ಮ ಜಿಲ್ಲೆಗೆ ಇವತ್ತು ಎಲ್ಲ ಸರ್ಕಾರಗಳು, ನಾನು ಕಾಂಗ್ರೆಸ್ ಅಥವಾ ಬಿಜೆಪಿನೋ ಅಥವಾ ಜನತಾ ದಳ ಅಂತ ಹೇಳಿಕ್ ಹೋಗುದಿಲ್ಲ ಮಾನ್ಯ ಅಧ್ಯಕ್ಷರೇ, ಯಾವ ಸರ್ಕಾರ ಬಂದರೂ ಸಹ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಸ್ವಲ್ಪ ನಿಷ್ಕಾಳಜಿಯನ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಬಹಳ ಬೇಸರದಿಂದ ಹೇಳ್ಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅನ್ನುವಂಥದ್ದನ್ನ ಮೆಡಿಕಲ್ ಕಾಲೇಜ್ ಹಿಂದೆ ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಹಂತದಲ್ಲಿಯೂ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಕುಮಟಾದಲ್ಲಿ ಮಾಡಿಕೊಡೋದ್ರ ಬಗ್ಗೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡಿದ್ರು. ಅದರ ಮುಂದೆ ಅದು ಜಾರಿಗೆ ಬರಲಿಲ್ಲ. ಭೂಮಿ ಸಹ ಅದರ ಬಗ್ಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ರು ಮತ್ತು ನಮ್ಗೆಲ್ಲ ಕರೆದು ನಮ್ಮ ಜಿಲ್ಲೆ ಶಾಸಕರಿಗೆ ಕರೆದು ಹೇಳಿದ್ರು, ನಾನು ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೇನೆ, GSTಯನ್ನ ಬಿಟ್ಕೊಡುವಂತ ಕೆಲಸ ನಾನು ಸರ್ಕಾರದ ವತಿಯಿಂದ ಮಾಡ್ತೇನೆ ಮತ್ತು ಹಣನೂ ಮಂಜೂರಿ ಮಾಡುವಂತ ಕೆಲಸ ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪ್ರಥಮ ಅಧಿವೇಶನದಲ್ಲಿ ನಾನು ಈ ವಿಷಯವನ್ನ ಪ್ರಸ್ತಾಪ ಮಾಡಿದೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ. ತಾವು ಆ ದಿವಸ ಹೇಳಿದ್ರೆ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಅನ್ನುವಂಥದ್ದನ್ನ. ಇವತ್ತು ಕಾರವಾರದಲ್ಲಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಇದ್ರೂ ಅಲ್ಲಿ ಸಂಪೂರ್ಣವಾದಂತ ವ್ಯವಸ್ಥೆ ಇಲ್ಲ, ವೈದ್ಯರ ಕೊರತೆ ಇದೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮೆಡಿಕಲ್ ಕಾಲೇಜ್ ಇರಲಿ, ಸರ್ಕಾರಿ ಆಸ್ಪತ್ರೆ ಇರಲಿ, ಅಲ್ಲಿ ಎಲ್ಲ ಕಡೆನೂ ವೈದ್ಯರ ಕೊರತೆ ಇದೆ. ದಯವಿಟ್ಟು ನಾನು ಕಳಕಳಿಯ ಮನವಿ ಮಾಡ್ತೇನೆ, ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿಕೊಡುವಂಥದ್ದನ್ನ ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನ. ಪುಣ್ಯದ ಕೆಲಸ, ಯಾವುದೇ ಪಕ್ಷ ಇರಲಿ, ಇವತ್ತು ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಜಾಸ್ತಿ ಇದ್ದಾರೆ, ಬಿಜೆಪಿ ಶಾಸಕರು ಇದ್ದಾರೆ. ಹೀಗಾಗಿ ಅಲ್ಲಿ ಶಾಸಕರು ಬಿಜೆಪಿಯವರು ಇದ್ದಾರೆ, ಬೇರೆ ಪಕ್ಷವರು ಇದ್ದಾರೆ ಅನ್ನುವಂತ ಅನ್ಯ ಭಾವನೆಯನ್ನ ತಿಳ್ಕೊಳ್ಳದೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದೇ ಒಂದು ಬೇಡಿಕೆ ಇಡೀ ನಮ್ಮ ಜಿಲ್ಲೆಯ ಒಕ್ಕೊರಲಿನಿಂದ ಕೇಳ್ತಾ ಇದ್ದೇವೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಬೇಕು ಅನ್ನುವಂಥದ್ದನ್ನ. ಇಲ್ಲ ಅಂತ ಹೇಳಿದ್ರೆ ಪ್ರತಿದಿನ ಇವತ್ತಲ್ಲಿ ನ್ಯಾಷನಲ್ ಹೈವೇ ಪಾಸ್ ಆಗ್ತಾ ಇದೆ. ಆ ನ್ಯಾಷನಲ್ ಹೈವೇ ಪಾಸ್ ಆಗೋದ್ರಿಂದ ಪ್ರತಿದಿನ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಆ ರೋಗಿಯನ್ನ, ಪೇಷಂಟ್ ಅನ್ನ ಮಣಿಪಾಲ್ಗೆ ಒಯ್ಬೇಕಾಗ್ತದೆ ನಾವು, ಇಲ್ಲ ಮಂಗಳೂರಿಗೆ ಬರ್ಬೇಕು. ಅಲ್ಲಿ ಹೋಗೋ ತನಕ ಅವ್ರ ಜೀವ ಇರೋದೇ ಇಲ್ಲ. ಮಾನ್ಯ ಅಧ್ಯಕ್ಷರೇ, ತಮಗೂ ಗೊತ್ತಿದೆ ಇವತ್ತು ಮಣಿಪಾಲದಲ್ಲಿ ಎಷ್ಟಿದೆ, ಉಡುಪಿಯಲ್ಲಿ ಎಷ್ಟಿದೆ, ಮಂಗಳೂರಲ್ಲಿ ಬೇಕಾದಂತ ಸವಲತ್ತು ಸಿಗ್ತದೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ತ್ಯಾಗ ಮಾಡಿದಂತ ಜಿಲ್ಲೆ ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಕನಿಷ್ಠ ಪ್ರಾಣಕ್ಕಾದ್ರೂ ಬೆಲೆ ಬರಲಿ ಅನ್ನುವಂಥದ್ದನ್ನ ಬೇರೆ ಯಾವುದೂ ಕೊಡ್ತಾ ಇಲ್ಲ. ಇವತ್ತು ತಮ್ಗೆ ಗೊತ್ತಿರುವ ಹಾಗೆ ಸುಶಿಕ್ಷಿತರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಮಾನ್ಯ ಅಧ್ಯಕ್ಷರೇ, 100ಕ್ಕೆ 80ರಷ್ಟು ಸುಶಿಕ್ಷಿತರು ಇದ್ದಾರೆ. ಅನೇಕ ಶಿಕ್ಷಕರು ಇವತ್ತು ತಮ್ಮ ಮನೆ ಮಠವನ್ನ ಬಿಟ್ಟು, ಹೆಂಡತಿ ಮಕ್ಕಳನ್ನ ಬಿಟ್ಟು, ಏನಿವತ್ತು ನಮ್ಮ ಸ್ನೇಹಿತರು ಶಾಸಕರು ಹೇಳಿದ್ರಲ್ಲ 371 ಬಂದು ಅಲ್ಲಿ ಎಲ್ಲಾ ಶಿಕ್ಷಕರು ಅಲ್ಲಿ ಹೋಗಿದ್ರು. ಆ ಶಿಕ್ಷಕರನ್ನ ಇವತ್ತು ಅಲ್ಲಿಂದ ಇಲ್ಲಿ ನಮ್ಮ ಜಿಲ್ಲೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಹೆಂಡತಿ ಮಕ್ಕಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ, ಆದ್ರೆ ಶಿಕ್ಷಕರಾದಂತವರು ಉತ್ತರ ಕರ್ನಾಟಕದಲ್ಲಿದ್ದಾರೆ. ನಮ್ಗೆ ಬೇಸರ ಇಲ್ಲ, ಆದ್ರೆ ಇಂಥ ಪರಿಸ್ಥಿತಿ, ಇಷ್ಟು ಒಳ್ಳೆಯ ಜಿಲ್ಲೆ ಇದ್ರೂ ಸಹ ಎಲ್ಲದರಲ್ಲೂ ವಂಚಿತರಾಗಿದ್ದೇವೆ ನಾವು ಅನ್ನುವಂಥದ್ದು. ಅದಕ್ಕೆ ದಯವಿಟ್ಟು ಇವತ್ತು ಕುಡಿಯುವ ನೀರಿನ ಸಮಸ್ಯೆ ನಮ್ಮಲ್ಲಿದೆ. ತಾವು ಹೇಳ್ಬೋದು ಸಮುದ್ರ ಇದೆ ಅಂತ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ. ಆ ಗಾದೆ ಮಾತು ಏನಂತ ಹೇಳಿದ್ರೆ, ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬರಗಾಲ ಅನ್ನುವಂಥದ್ದು.
ಅರ್ಥ ಆಯ್ತಾ ಸರ್ ಅಧ್ಯಕ್ಷರೇ? ನಮ್ಮ ಭಾಷೆ ಅರ್ಥ ಆಗ್ತದಲ್ಲ? ಸಮುದ್ರ ಇದೆ ಆದ್ರೆ ಉಪ್ಪಿಗೆ ಬರಗಾಲ ಇದ್ದ ಹಾಗೆ ನಮ್ದು. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.